ವೀಕ್ಷಕರೇ 11 PM ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಜೀವನ್ ಬಡಿಗೇರ್. ಸಿಎಂ ಗದ್ದುಗೆಗಾಗಿ ನೀ ಕೊಡೆ ನಾ ಬಿಡೆ ಸಮರ. ಡಿಕೆಶಿಯಿಂದ ಮುಂದುವರೆದ ಟೆಂಪಲ್ ರನ್. ನಾಳೆ ಶಿರಡಿಗೆ ಹೋಗ್ತಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಶಿರಡಿ ಸಾಯಿಬಾಬಾ ದರ್ಶನ ಮಾಡಿ ವಿಶೇಷ ಪೂಜೆ ಕೂಡ ಸಲ್ಲಿಸುತ್ತಾರೆ. ನಾಳೆ ಶಿರಡಿಗೆ ವಿಶೇಷ ವಿಮಾನದಲ್ಲಿ ಡಿಕೆ ಶಿವಕುಮಾರ್ ತೆರಳುತ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಒಳಗಿನ ಅಸಮಾಧಾನ ಸಂಪೂರ್ಣವಾಗಿ ಇನ್ನೇನು ಮುಗಿದೇ ಹೋಯಿತು. ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ಸಿಎಂ ಹುದ್ದೆ ವಿಚಾರ ಮುಗಿದ ಕತೆ ಅಂತ ಹೇಳಿದ್ರು. ಇಲ್ಲ, ನಾನ್ ಪಾರ್ಟಿ ಹೇಳ್ದಂಗೆ ಕೇಳ್ಕೊಂಡಿರುವಂತಹ ಪಾರ್ಟಿಯ ಅತ್ಯಂತ ವಿನಮ್ರ ಸೇವಕ ಅನ್ನೋ ಅರ್ಥದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ಆದರೆ ಹಾಗಾದ್ರೆ ಇನ್ನೂ ಕೂಡ ಡಿಸಿಎಂ ಹುದ್ದೆಯ ಆಸೆಯನ್ನ ಡಿಕೆ ಶಿವಕುಮಾರ್ ಅವರು ಬಿಟ್ಟಿಲ್ವಾ? ಇದೀಗ ಶಿರಡಿಗೆ ತೆರಳುತ್ತಾ ಇದ್ದಾರೆ. ಸಾಕಷ್ಟು ಅವರ ಪೂಜೆ ಪುನಸ್ಕಾರಗಳು, ಅವರ ಭಕ್ತಿ ಶ್ರದ್ಧೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಹಾಗಾಗಿ ಈಗ ಮತ್ತೆ ನಾಳೆ ಶಿರಡಿ ಸಾಯಿಬಾಬಾ ದರ್ಶನ ಮಾಡ್ತಾರಂತೆ. ವಿಶೇಷ ವಿಮಾನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಶಿರಡಿಗೆ ತೆರಳುತ್ತಾ ಇದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಗಳಿಗೆ ಟೀಕೆ ಮಾಡಿದ್ದಂತಹ ಅಧಿಕಾರಿ ಎತ್ತಂಗಡಿಯಾಗಿದ್ದಾರೆ. ಜಿಲ್ಲಾಡಳಿತದಿಂದಾಗಿ ಅಂದ್ರೆ ಏನು ತುಮಕೂರು ಮಹಿಳಾ ಅಧಿಕಾರಿಯೊಬ್ಬರು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆ ಮಾಡಿದ್ರು. ಅವರನ್ನ ಈಗ ಟ್ರಾನ್ಸ್ಫರ್ ಮಾಡಲಾಗಿದೆ. ಪಾವಗಡ ಸಬ್ ರಿಜಿಸ್ಟರ್ ರಾಧಮ್ಮ ವರ್ಗಾವಣೆ ಮಾಡಲಾಗಿದೆ. ಆದೇಶವನ್ನ ಹೊರಡಿಸಿ ಇವತ್ತಿನಿಂದಲೇ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಬೆಳಗ್ಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಸಂಜೆ ಮಹಿಳಾ ಅಧಿಕಾರಿ ರಾಧಮ್ಮ ಎತ್ತಂಗಡಿ ಮಾಡಿ ಆದೇಶ ಹೊರಡಿಸಲಾಗಿದೆ. ರೈತ ಸಂಘದಿಂದ ಸಬ್ ರಿಜಿಸ್ಟ್ರಾರ್ ರಾಧಮ್ಮ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿತ್ತು. ರಾಧಮ್ಮ ಅಮಾನತು ಮಾಡುವಂತೆ ರೈತ ಸಂಘದ ಆಗ್ರಹವಾಗಿತ್ತು. ಆದರೆ ಈಗ ರಾಜ್ಯ ಸರ್ಕಾರ ವರ್ಗಾವಣೆಯ ಆದೇಶವನ್ನ ಹೊರಡಿಸಿದೆ. ಜಿಲ್ಲಾ ನೋಂದಣಿ ಕಚೇರಿಗೆ ರಾಧಮ್ಮ ಎತ್ತಂಗಡಿಯಾಗಿದ್ದಾರೆ. ತುಮಕೂರು ಜಿಲ್ಲಾ ಶುಭ ಕಲ್ಯಾಣರಿಂದ ಟ್ರಾನ್ಸ್ಫರ್ ಆದೇಶವನ್ನು ಹೊರಡಿಸಲಾಗಿದೆ. ರಾಧಮ್ಮ ಅನ್ನುವಂತಹ ಮಹಿಳಾ ಅಧಿಕಾರಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಹಾಸ್ಯ ಮಾಡಿದ್ರು. ಅಪಹಾಸ್ಯ ಮಾಡಿದಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ವೈರಲ್ ಆಗ್ತಾ ಇದ್ದಂತೆ ಈ ಅಧಿಕಾರಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಹೆಣ್ಮಕ್ಳಿಗೆ ಕೊಟ್ಟ ಇಲ್ಲಿ ಬರ ಹೇಳದ್ ಕುಂಡ್ರಿಸ್ತಾ ಎಲ್ಲ ತರಕಾರಿ ಹಣ್ಣು ಆಮೇಲೆ. ನಮಸ್ಕಾರ ವೀಕ್ಷಕರೇ, 11 PM ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಜೀವನ್ ಬಡಿಗೇರ್. ಸಿಎಂ ಗದ್ದುಗೆಗಾಗಿ ನೀ ಕೊಡೆ ನಾ ಬಿಡೆ ಸಮರ. ಡಿಕೆಶಿಯಿಂದ ಮುಂದುವರೆದ ಟೆಂಪಲ್ ರನ್. ನಾಳೆ ಶಿರಡಿಗೆ ಹೋಗ್ತಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಶಿರಡಿ ಸಾಯಿಬಾಬಾ ದರ್ಶನ ಮಾಡಿ ವಿಶೇಷ ಪೂಜೆ ಕೂಡ ಸಲ್ಲಿಸುತ್ತಾರೆ. ನಾಳೆ ಶಿರಡಿಗೆ ವಿಶೇಷ ವಿಮಾನದಲ್ಲಿ ಡಿಕೆ ಶಿವಕುಮಾರ್ ತೆರಳುತ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಒಳಗಿನ ಅಸಮಾಧಾನ ಸಂಪೂರ್ಣವಾಗಿ ಇನ್ನೇನು ಮುಗಿದೇ ಹೋಯಿತು. ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ಸಿಎಂ ಹುದ್ದೆ ವಿಚಾರ ಮುಗಿದ ಕತೆ ಅಂತ ಹೇಳಿದ್ರು. ಇಲ್ಲ, ನಾನ್ ಪಾರ್ಟಿ ಹೇಳ್ದಂಗೆ ಕೇಳ್ಕೊಂಡಿರುವಂತಹ ಪಾರ್ಟಿಯ ಅತ್ಯಂತ ವಿನಮ್ರ ಸೇವಕ ಅನ್ನೋ ಅರ್ಥದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ಆದರೆ ಹಾಗಾದ್ರೆ ಇನ್ನೂ ಕೂಡ ಡಿಸಿಎಂ ಹುದ್ದೆಯ ಆಸೆಯನ್ನ ಡಿಕೆ ಶಿವಕುಮಾರ್ ಅವರು ಬಿಟ್ಟಿಲ್ವಾ? ಇದೀಗ ಶಿರಡಿಗೆ ತೆರಳುತ್ತಾ ಇದ್ದಾರೆ. ಸಾಕಷ್ಟು ಅವರ ಪೂಜೆ ಪುನಸ್ಕಾರಗಳು, ಅವರ ಭಕ್ತಿ ಶ್ರದ್ಧೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಹಾಗಾಗಿ ಈಗ ಮತ್ತೆ ನಾಳೆ ಶಿರಡಿ ಸಾಯಿಬಾಬಾ ದರ್ಶನ ಮಾಡ್ತಾರಂತೆ. ವಿಶೇಷ ವಿಮಾನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಶಿರಡಿಗೆ ತೆರಳುತ್ತಾ ಇದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಗಳಿಗೆ ಟೀಕೆ ಮಾಡಿದ್ದಂತಹ ಅಧಿಕಾರಿ ಎತ್ತಂಗಡಿಯಾಗಿದ್ದಾರೆ. ಜಿಲ್ಲಾಡಳಿತದಿಂದಾಗಿ ಅಂದ್ರೆ ಏನು ತುಮಕೂರು ಮಹಿಳಾ ಅಧಿಕಾರಿಯೊಬ್ಬರು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆ ಮಾಡಿದ್ರು. ಅವರನ್ನ ಈಗ ಟ್ರಾನ್ಸ್ಫರ್ ಮಾಡಲಾಗಿದೆ. ಪಾವಗಡ ಸಬ್ ರಿಜಿಸ್ಟರ್ ರಾಧಮ್ಮ ವರ್ಗಾವಣೆ ಮಾಡಲಾಗಿದೆ. ಆದೇಶವನ್ನ ಹೊರಡಿಸಿ ಇವತ್ತಿನಿಂದಲೇ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಬೆಳಗ್ಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಸಂಜೆ ಮಹಿಳಾ ಅಧಿಕಾರಿ ರಾಧಮ್ಮ ಎತ್ತಂಗಡಿ ಮಾಡಿ ಆದೇಶ ಹೊರಡಿಸಲಾಗಿದೆ. ರೈತ ಸಂಘದಿಂದ ಸಬ್ ರಿಜಿಸ್ಟ್ರಾರ್ ರಾಧಮ್ಮ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿತ್ತು. ರಾಧಮ್ಮ ಅಮಾನತು ಮಾಡುವಂತೆ ರೈತ ಸಂಘದ ಆಗ್ರಹವಾಗಿತ್ತು. ಆದರೆ ಈಗ ರಾಜ್ಯ ಸರ್ಕಾರ ವರ್ಗಾವಣೆಯ ಆದೇಶವನ್ನ ಹೊರಡಿಸಿದೆ. ಜಿಲ್ಲಾ ನೋಂದಣಿ ಕಚೇರಿಗೆ ರಾಧಮ್ಮ ಎತ್ತಂಗಡಿಯಾಗಿದ್ದಾರೆ. ತುಮಕೂರು ಜಿಲ್ಲಾ ಶುಭ ಕಲ್ಯಾಣರಿಂದ ಟ್ರಾನ್ಸ್ಫರ್ ಆದೇಶವನ್ನು ಹೊರಡಿಸಲಾಗಿದೆ. ರಾಧಮ್ಮ ಅನ್ನುವಂತಹ ಮಹಿಳಾ ಅಧಿಕಾರಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಹಾಸ್ಯ ಮಾಡಿದ್ರು.
ಅಪಹಾಸ್ಯ ಮಾಡಿದಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ವೈರಲ್ ಆಗ್ತಾ ಇದ್ದಂತೆ ಈ ಅಧಿಕಾರಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಉಳಿಸ್ಕೊಬಿಟ್ಟು ಪ್ರಾಪರ್ಟಿಗಳು ಹೆಣ್ಮಕ್ಳಿಗೆ ಫ್ರೀ ಹೆಣ್ಮಕ್ಳಿಗೆ ಕೊಟ್ಟ ಇಲ್ಲಿ ಬರ ಹೇಳದ್ ಕುಂಡ್ರಿಸ್ತಾ ಎಲ್ಲ ತರಕಾರಿ ಹಣ್ಣು ಹಂಪಲು ಆಮೇಲೆ. ನಮಸ್ಕಾರ ವೀಕ್ಷಕರೇ, 11 PM ಕ್ರೈಮ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಜೀವನ್ ಬಡಿಗೇರ್. ಸಿಎಂ ಗದ್ದುಗೆಗಾಗಿ ನೀ ಕೊಡೆ ನಾ ಬಿಡೆ ಸಮರ. ಡಿಕೆಶಿಯಿಂದ ಮುಂದುವರೆದ ಟೆಂಪಲ್ ರನ್. ನಾಳೆ ಶಿರಡಿಗೆ ಹೋಗ್ತಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಶಿರಡಿ ಸಾಯಿಬಾಬಾ ದರ್ಶನ ಮಾಡಿ ವಿಶೇಷ ಪೂಜೆ ಕೂಡ ಸಲ್ಲಿಸ್ತಾರೆ. ನಾಳೆ ಶಿರಡಿಗೆ ವಿಶೇಷ ವಿಮಾನದಲ್ಲಿ ಡಿಕೆ ಶಿವಕುಮಾರ್ ತೆರಳುತ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಒಳಗಿನ ಅಸಮಾಧಾನ ಸಂಪೂರ್ಣವಾಗಿ ಇನ್ನೇನು ಮುಗಿದೇ ಹೋಯಿತು. ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ಸಿಎಂ ಹುದ್ದೆ ವಿಚಾರ ಮುಗಿದ ಕತೆ ಅಂತ ಹೇಳಿದ್ರು. ಇಲ್ಲ, ನಾನ್ ಪಾರ್ಟಿ ಹೇಳ್ದಂಗೆ ಕೇಳ್ಕೊಂಡಿರುವಂತಹ ಪಾರ್ಟಿಯ ಅತ್ಯಂತ ವಿನಮ್ರ ಸೇವಕ ಅನ್ನೋ ಅರ್ಥದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ಆದರೆ ಹಾಗಾದ್ರೆ ಇನ್ನೂ ಕೂಡ ಡಿಸಿಎಂ ಹುದ್ದೆಯ ಆಸೆಯನ್ನ ಡಿಕೆ ಶಿವಕುಮಾರ್ ಅವರು ಬಿಟ್ಟಿಲ್ವಾ? ಇದೀಗ ಶಿರಡಿಗೆ ತೆರಳುತ್ತಾ ಇದ್ದಾರೆ. ಸಾಕಷ್ಟು ಅವರ ಪೂಜೆ ಪುನಸ್ಕಾರಗಳು, ಅವರ ಭಕ್ತಿ ಶ್ರದ್ಧೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಹಾಗಾಗಿ ಈಗ ಮತ್ತೆ ನಾಳೆ ಶಿರಡಿ ಸಾಯಿಬಾಬಾ ದರ್ಶನ ಮಾಡ್ತಾರಂತೆ. ವಿಶೇಷ ವಿಮಾನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಶಿರಡಿಗೆ ತೆರಳುತ್ತಾ ಇದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಗಳಿಗೆ ಟೀಕೆ ಮಾಡಿದ್ದಂತಹ ಅಧಿಕಾರಿ ಎತ್ತಂಗಡಿಯಾಗಿದ್ದಾರೆ. ಜಿಲ್ಲಾಡಳಿತದಿಂದಾಗಿ ಅಂದ್ರೆ ಏನು ತುಮಕೂರು ಮಹಿಳಾ ಅಧಿಕಾರಿಯೊಬ್ಬರು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆ ಮಾಡಿದ್ರು. ಅವರನ್ನ ಈಗ ಟ್ರಾನ್ಸ್ಫರ್ ಮಾಡಲಾಗಿದೆ. ಪಾವಗಡ ಸಬ್ ರಿಜಿಸ್ಟರ್ ರಾಧಮ್ಮ ವರ್ಗಾವಣೆ ಮಾಡಲಾಗಿದೆ. ಆದೇಶವನ್ನ ಹೊರಡಿಸಿ ಇವತ್ತಿನಿಂದಲೇ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಬೆಳಗ್ಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಸಂಜೆ ಮಹಿಳಾ ಅಧಿಕಾರಿ ರಾಧಮ್ಮ ಎತ್ತಂಗಡಿ ಮಾಡಿ ಆದೇಶ ಹೊರಡಿಸಲಾಗಿದೆ. ರೈತ ಸಂಘದಿಂದ ಸಬ್ ರಿಜಿಸ್ಟ್ರಾರ್ ರಾಧಮ್ಮ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿತ್ತು. ರಾಧಮ್ಮ ಅಮಾನತು ಮಾಡುವಂತೆ ರೈತ ಸಂಘದ ಆಗ್ರಹವಾಗಿತ್ತು. ಆದರೆ ಈಗ ರಾಜ್ಯ ಸರ್ಕಾರ ವರ್ಗಾವಣೆಯ ಆದೇಶವನ್ನ ಹೊರಡಿಸಿದೆ. ಜಿಲ್ಲಾ ನೋಂದಣಿ ಕಚೇರಿಗೆ ರಾಧಮ್ಮ ಎತ್ತಂಗಡಿಯಾಗಿದ್ದಾರೆ. ತುಮಕೂರು ಜಿಲ್ಲಾ ಶುಭ ಕಲ್ಯಾಣರಿಂದ ಟ್ರಾನ್ಸ್ಫರ್ ಆದೇಶವನ್ನು ಹೊರಡಿಸಲಾಗಿದೆ. ರಾಧಮ್ಮ ಅನ್ನುವಂತಹ ಮಹಿಳಾ ಅಧಿಕಾರಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಹಾಸ್ಯ ಮಾಡಿದ್ರು. ಅಪಹಾಸ್ಯ ಮಾಡಿದಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ವೈರಲ್ ಆಗ್ತಾ ಇದ್ದಂತೆ ಈ ಅಧಿಕಾರಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಉಳಿಸ್ಕೊಬಿಟ್ಟು ಪ್ರಾಪರ್ಟಿಗಳು ಹೆಣ್ಮಕ್ಳಿಗೆ ಫ್ರೀ ಹೆಣ್ಮಕ್ಳಿಗೆ ಕೊಟ್ಟ ಇಲ್ಲಿ ಬರ ಹೇಳದ್ ಕುಂಡ್ರಿಸ್ತಾ ಎಲ್ಲ ತರಕಾರಿ ಹಣ್ಣು ಹಂಪಲು ಆಮೇಲೆ. ನಮಸ್ಕಾರ ವೀಕ್ಷಕರೇ, 11 PM ಕ್ರೈಮ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಜೀವನ್ ಬಡಿಗೇರ್. ಸಿಎಂ ಗದ್ದುಗೆಗಾಗಿ ನೀ ಕೊಡೆ ನಾ ಬಿಡೆ ಸಮರ. ಡಿಕೆಶಿಯಿಂದ ಮುಂದುವರೆದ ಟೆಂಪಲ್ ರನ್. ನಾಳೆ ಶಿರಡಿಗೆ ಹೋಗ್ತಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಶಿರಡಿ ಸಾಯಿಬಾಬಾ ದರ್ಶನ ಮಾಡಿ ವಿಶೇಷ ಪೂಜೆ ಕೂಡ ಸಲ್ಲಿಸ್ತಾರೆ. ನಾಳೆ ಶಿರಡಿಗೆ ವಿಶೇಷ ವಿಮಾನದಲ್ಲಿ ಡಿಕೆ ಶಿವಕುಮಾರ್ ತೆರಳುತ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಒಳಗಿನ ಅಸಮಾಧಾನ ಸಂಪೂರ್ಣವಾಗಿ ಇನ್ನೇನು ಮುಗಿದೇ ಹೋಯಿತು. ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ಸಿಎಂ ಹುದ್ದೆ ವಿಚಾರ ಮುಗಿದ ಕತೆ ಅಂತ ಹೇಳಿದ್ರು. ಇಲ್ಲ, ನಾನ್ ಪಾರ್ಟಿ ಹೇಳ್ದಂಗೆ ಕೇಳ್ಕೊಂಡಿರುವಂತಹ ಪಾರ್ಟಿಯ ಅತ್ಯಂತ ವಿನಮ್ರ ಸೇವಕ ಅನ್ನೋ ಅರ್ಥದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ಆದರೆ ಹಾಗಾದ್ರೆ ಇನ್ನೂ ಕೂಡ ಡಿಸಿಎಂ ಹುದ್ದೆಯ ಆಸೆಯನ್ನ ಡಿಕೆ ಶಿವಕುಮಾರ್ ಅವರು ಬಿಟ್ಟಿಲ್ವಾ? ಇದೀಗ ಶಿರಡಿಗೆ ತೆರಳುತ್ತಾ ಇದ್ದಾರೆ. ಸಾಕಷ್ಟು ಅವರ ಪೂಜೆ ಪುನಸ್ಕಾರಗಳು, ಅವರ ಭಕ್ತಿ ಶ್ರದ್ಧೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಹಾಗಾಗಿ ಈಗ ಮತ್ತೆ ನಾಳೆ ಶಿರಡಿ ಸಾಯಿಬಾಬಾ ದರ್ಶನ ಮಾಡ್ತಾರಂತೆ. ವಿಶೇಷ ವಿಮಾನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಶಿರಡಿಗೆ ತೆರಳುತ್ತಾ ಇದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಗಳಿಗೆ ಟೀಕೆ ಮಾಡಿದ್ದಂತಹ ಅಧಿಕಾರಿ ಎತ್ತಂಗಡಿಯಾಗಿದ್ದಾರೆ. ಜಿಲ್ಲಾಡಳಿತದಿಂದಾಗಿ ಅಂದ್ರೆ ಏನು ತುಮಕೂರು ಮಹಿಳಾ ಅಧಿಕಾರಿಯೊಬ್ಬರು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆ ಮಾಡಿದ್ರು. ಅವರನ್ನ ಈಗ ಟ್ರಾನ್ಸ್ಫರ್ ಮಾಡಲಾಗಿದೆ. ಪಾವಗಡ ಸಬ್ ರಿಜಿಸ್ಟರ್ ರಾಧಮ್ಮ ವರ್ಗಾವಣೆ ಮಾಡಲಾಗಿದೆ. ಆದೇಶವನ್ನ ಹೊರಡಿಸಿ ಇವತ್ತಿನಿಂದಲೇ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಬೆಳಗ್ಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಸಂಜೆ ಮಹಿಳಾ ಅಧಿಕಾರಿ ರಾಧಮ್ಮ ಎತ್ತಂಗಡಿ ಮಾಡಿ ಆದೇಶ ಹೊರಡಿಸಲಾಗಿದೆ. ರೈತ ಸಂಘದಿಂದ ಸಬ್ ರಿಜಿಸ್ಟ್ರಾರ್ ರಾಧಮ್ಮ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿತ್ತು.
ರಾಧಮ್ಮ ಅಮಾನತು ಮಾಡುವಂತೆ ರೈತ ಸಂಘದ ಆಗ್ರಹವಾಗಿತ್ತು. ಆದರೆ ಈಗ ರಾಜ್ಯ ಸರ್ಕಾರ ವರ್ಗಾವಣೆಯ ಆದೇಶವನ್ನ ಹೊರಡಿಸಿದೆ. ಜಿಲ್ಲಾ ನೋಂದಣಿ ಕಚೇರಿಗೆ ರಾಧಮ್ಮ ಎತ್ತಂಗಡಿಯಾಗಿದ್ದಾರೆ. ತುಮಕೂರು ಜಿಲ್ಲಾ ಶುಭ ಕಲ್ಯಾಣರಿಂದ ಟ್ರಾನ್ಸ್ಫರ್ ಆದೇಶವನ್ನು ಹೊರಡಿಸಲಾಗಿದೆ. ರಾಧಮ್ಮ ಅನ್ನುವಂತಹ ಮಹಿಳಾ ಅಧಿಕಾರಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಹಾಸ್ಯ ಮಾಡಿದ್ರು. ಅಪಹಾಸ್ಯ ಮಾಡಿದಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ವೈರಲ್ ಆಗ್ತಾ ಇದ್ದಂತೆ ಈ ಅಧಿಕಾರಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಉಳಿಸ್ಕೊಬಿಟ್ಟು ಪ್ರಾಪರ್ಟಿಗಳು ಹೆಣ್ಮಕ್ಳಿಗೆ ಫ್ರೀ ಹೆಣ್ಮಕ್ಳಿಗೆ ಕೊಟ್ಟ ಇಲ್ಲಿ ಬರ ಹೇಳದ್ ಕುಂಡ್ರಿಸ್ತಾ ಎಲ್ಲ ತರಕಾರಿ ಹಣ್ಣು ಹಂಪಲು ಆಮೇಲೆ